ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿ ಇಂದಿಗೆ 11 ದಿನಗಳು ಕಳೆದಿವೆ. ಹೀಗಾಗಿ ಶ್ರೀಮಠದಲ್ಲಿ ಪುಣ್ಯ ಸ್ಮರಣೆಗಾಗಿ ಸಕಲ ರೀತಿಯಲ್ಲೂ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಶ್ರೀಗಳು ಗದ್ದುಗೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಪೂಜಾ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಕಿರಿಯ ಶ್ರೀಗಳಾಗಿರ್ಬೋದು, ಜೊತೆಗೆ ಸುತ್ತೂರು ಶ್ರೀಗಳಾಗಿರ್ಬೋದು, ಸಾಕಷ್ಟು ಮಠಾಧೀಶರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪೂಜಾ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. 8:30ಕ್ಕೆ ಸರಿಯಾಗಿ ಅಲ್ಲಿಂದ ಶ್ರೀಗಳ ಭಾವಚಿತ್ರದ ಶೂನ್ಯ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಗೋಸಲ ಸಿದ್ದೇಶ್ವರದ ವೇದಿಕೆ ತನಕ ಈ ಒಂದು ಮೆರವಣಿಗೆಯನ್ನ ಮಾಡಲಾಗುತ್ತೆ. ತದನಂತರದಲ್ಲಿ 10:30ಕ್ಕೆ ಅಲ್ಲಿಂದ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ವಿವಿಧ ಮಠಾಧೀಶರು ಈ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಹಾಗೇನೆ ಗಣ್ಯರಾಗಿರ್ಬೋದು, ಸಿಎಂ ಹಾಗೇನೆ ಡಿಸಿಎಂ, ಸಾಕಷ್ಟು ಸಂಖ್ಯೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಭಾಗಿಯಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಮಠದ ಬಳಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ದೃಶ್ಯಗಳಲ್ಲಿ ಗದ್ದುಗೆ ಬಳಿಯಲ್ಲಿ ದೇವರ ಪುಣ್ಯ ಸ್ಮರಣೆಯ ಕೆಲವೊಂದು ಪೂಜಾ ಕಾರ್ಯಗಳು ನಡೀತಾ ಇವೆ. ಇನ್ನೊಂದು ಕಡೆ ಸಿದ್ಧಗಂಗಾ ಮಠದ ಗದ್ದುಗೆಯ ದರ್ಶನ ಮಾಡೋದಕ್ಕೂ ಕೂಡ ಅನೇಕ ಮಂದಿ ಈಗಾಗಲೇ ಬರ್ತಾ ಇದ್ದಾರೆ. ಕ್ಯೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಇರುವಂತಹ ಸಂಖ್ಯೆಗಿಂತ ಇನ್ನೂ ಸಮಯ ಕಳೆದ ಹಾಗೆ ಭಕ್ತರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಅವರಿಗೂ ಕೂಡ ಸಾಲಾಗಿ ಬಂದು ಗದ್ದುಗೆ ದರ್ಶನವನ್ನ ಮಾಡಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನ ಅಲ್ಲಿ ಈಗಾಗಲೇ ಮಾಡಲಾಗಿದೆ. ಪೊಲೀಸ್ ಭದ್ರತಾ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ದಾಸೋಹ 6:15ಗೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬರುವಂತ ಭಕ್ತರಿಗೆ ಎಲ್ಲಾ ರೀತಿಯಲ್ಲೂ ಯಾವುದೇ ಸಮಸ್ಯೆ ಆಗಬಾರದು. ಒಂದ್ ಕಡೆ ಗದ್ದುಗೆ ದರ್ಶನ ಮಾಡಿದ ನಂತರದಲ್ಲಿ ಪ್ರಸಾದ ಸ್ವೀಕಾರ ಮಾಡೋದಕ್ಕೂ ಕೂಡ ಸಕಲ ವ್ಯವಸ್ಥೆಯನ್ನ ಈಗಾಗಲೇ ಮಠದ ಬಳಿ ಮಾಡಲಾಗಿದೆ. 30 ಕೌಂಟರ್ಗಳನ್ನ ತೆರೆಯಲಾಗಿದೆ. ಅಂದ್ರೆ ಕುಳಿತುಕೊಂಡು ಊಟ ಮಾಡುವಂತ, ಟೇಬಲ್ ನಲ್ಲಿ ಕುಳಿತುಕೊಂಡು ಊಟ ಮಾಡುವಂತ ವ್ಯವಸ್ಥೆಯನ್ನ ಈಗಾಗಲೇ ಮಠದ ಆವರಣದ ಬಳಿ ಮಾಡಲಾಗಿದೆ. ಇನ್ನು ಬರುವಂತ ಭಕ್ತರಿಗೆ ಪ್ರಸಾದ ಸ್ವೀಕರಿಸುವಂತ ಜಾಗದಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಭದ್ರತೆಗಳನ್ನ ಕೈಗೊಳ್ಳಲಾಗಿದೆ. ಯಾವುದೇ ವಿಚಾರದಲ್ಲೂ ಕೂಡ ಲೋಪ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. 10:30ರ ನಂತರದಲ್ಲಿ ಶ್ರೀಗಳ ಕಂಚಿನ ಪ್ರತಿಮೆಯ ಅನಾವರಣವನ್ನು ಕೂಡ ಮಾಡಲಾಗುತ್ತೆ. ಅದಕ್ಕಾಗಿ ಕೂಡ ಕೆಲವು ಗಣ್ಯರು ಆಗಮಿಸ್ತಾರೆ. ಗಣ್ಯರ ಬಳಿಯಲ್ಲಿ ಅವರ ಕೈಯಿಂದಾನೇ ಈ ಒಂದು ಕಂಚಿನ ಪ್ರತಿಮೆಯ ಅನಾವರಣ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಶೇಷ ವ್ಯಕ್ತಿಗಳಿಗೆ, ಅಂದ್ರೆ ಮಕ್ಕಳಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂತಹ, ಜೊತೆಗೆ ಶ್ರಮ ವಹಿಸ್ತಾ ಇರುವಂತಹ ಶಿಕ್ಷಕರಾಗಿರ್ಬೋದು, ಅನೇಕ ಗಣ್ಯರಾಗಿರ್ಬೋದು, ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಕೂಡ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಠಲ್. ಗೋಸಲ ಸಿದ್ದೇಶ್ವರ ವೇದಿಕೆ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ ಗೋಸಲ ಸಿದ್ದೇಶ್ವರ ವೇದಿಕೆಯ ಬಳಿ ಇರುವಂತಹ ಚಿತ್ರಣ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತೋರಿಸಬಹುದಾ? ಅಲ್ಲಿ ಯಾರ್ಯಾರು ಬಂದಿದ್ದಾರೆ, ಇವತ್ತು ಅಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು ಏನೇನು? ಪ್ರತಿಮಾ, ನಾನೀಗ ಈಗಾಗಲೇ ಇವತ್ತೇನು ಕಾರ್ಯಕ್ರಮ ಏನು ನಡೆಯುತ್ತೆ ಗೋಸಲ ಸಿದ್ದೇಶ್ವರ ವೇದಿಕೆ ಮೇಲೆ, ಇಲ್ಲಿ ಸಾಕಷ್ಟು ಮಂದಿ ಒಂದು ಗಣ್ಯ ವ್ಯಕ್ತಿಗಳು ಮತ್ತೆ ರಾಜಕೀಯ ನಾಯಕರುಗಳು ಮತ್ತೆ ಪ್ರಮುಖವಾಗಿ ವಿವಿಧ ಮಠಾಧೀಶರುಗಳು ಇಲ್ಲಿ ಬಂದು ಜಾಯಿನ್ ಆಗ್ತಾರೆ. ಇಲ್ಲಿ ನಾನೀಗ ಗೋಸಲ ಸಿದ್ದೇಶ್ವರ ವೇದಿಕೆ ಮೇಲೆ ಇದ್ದೀನಿ. ನೀವೀಗ ಅಲ್ಲಿ ನನ್ನ ಬಲಭಾಗಕ್ಕೆ ನೋಡ್ಬೋದು. ಸುಮಾರು ಇಲ್ಲಿ ಒಂದು 6,000 to 7,000 ಜನ ಕೂತ್ಕೊಳ್ಳುವಂತ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಸುಮಾರು ಅಲ್ಲೆಲ್ಲಿ ಕೂಡ LED ಪರದೆಗಳನ್ನ ಕೂಡ ಒಂದು ಅರೇಂಜ್ ಮಾಡಿ ಬಂದಂತ ಭಕ್ತರಿಗೆ ಯಾವುದೇ ಒಂದು ದೃಶ್ಯಗಳು ಮಿಸ್ ಆಗಬಾರ್ದು. ವೇದಿಕೆ ಮೇಲೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಉದ್ದೇಶ ಏನು, ಎಲ್ಲ ಒಂದು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ನೀಟಾಗಿರುವಂತಹ ವ್ಯವಸ್ಥೆನೂ ಕೂಡ ಒಂದು ಮಾಡಲಾಗಿದೆ. ಸುಮಾರು 1 ಎಕರೆಯಷ್ಟು ಜಾಗದಲ್ಲಿ ಒಂದು ದೊಡ್ಡದಾಗಿ ಒಂದು ಶಾಮಿಯಾನ ಹಾಕಿ, ಒಂದು ಶೆಡ್ ತರ ಒಂದು ಶಾಮಿಯಾನ ಹಾಕಿ ಎಲ್ರಿಗೂ ಕೂಡ ಒಂದು ಕೂರೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸುತ್ತಮುತ್ತಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನ ನಿರ್ಮಿಸಿ ಅಲ್ಲೂ ಕೂಡ ಇಲ್ಲೂ ಭಕ್ತಾದಿಗಳಿಗೆ ಸ್ವಲ್ಪನೂ ಕೂಡ ಸಮಸ್ಯೆ ಆಗಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಈ ಒಂದು ಇದರಲ್ಲಿ ಕೂಡ ಇದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಏನಿಲ್ಲಿ ನಮ್ಮ ಏನು ಕಾಣಿಸ್ತಾ ಇದೆ, ಇಲ್ಲಿ ಬಿಳಿ ಕಲರ್ ಚೇರ್ಸ್ಗಳೇನಿದೆ ಅದು ಪತ್ರಕರ್ತರಾಗಿರ್ಬೋದು, ಮತ್ತೆ ಬಂದಂಥ VIP ಗಳಾಗಿರ್ಬೋದು, ಮತ್ತೆ ಸಾಕಷ್ಟು ವಿಚಾರಗಳಲ್ಲಿ ಸಾಧನೆ ಮಾಡಿ ಮತ್ತೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಹಲವಾರು ಗಣ್ಯ ವ್ಯಕ್ತಿಗಳಿರ್ತಾರೆ. ಅವರಿಗೂ ಕೂಡ ಎಲ್ಲ ನಾವು ಕೂರಿಸಿ ಅಲ್ಲಿ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಲಾಗಿದೆ. ನೀವೀಗ ನನ್ನ ಬಲಭಾಗದಲ್ಲಿ ಈಗ ಮುಖ್ಯ ವೇದಿಕೆ ನೋಡ್ಬೋದು. ಮುಖ್ಯ ವೇದಿಕೆಯಲ್ಲಿ ಸುಮಾರು ಒಂದು 30 to 40 ಚೇರ್ಗಳನ್ನ ಒಂದು ಅರೇಂಜ್ ಮಾಡಲಾಗಿದೆ. ಇಲ್ಲಿ CM ಆಗಿರ್ಬೋದು, DCM ಆಗಿರ್ಬೋದು, ಅಥವಾ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ, ರಾಜಕೀಯ ನಾಯಕರು, ಅವ್ರಿಗೂ ಕೂಡ ಎಲ್ಲ ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಈ ಭಾಗದಲ್ಲಿ ಇನ್ನು ಮಠಾಧೀಶರಿಗೆ ಕೂಡ ಒಂದು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ.
ಈ ವೇದಿಕೆ ಮೇಲೆ ಸೆಂಟರ್ ಆಫ್ ಪಾಯಿಂಟ್ಸ್ ಅಂದರೆ ಈ ಒಂದು ಏನು ಬಿಳಿ ಕಲರ್ ವಸ್ತ್ರ ಮುಚ್ಚಿ ಏನು ನಿಲ್ಲಿಸಿದ್ದಾರೆ ಅದು ಶ್ರೀಗಳ ಪ್ರತಿಮೆ, ಕಂಚಿನ ಪ್ರತಿಮೆ ಅಂತಲೇ ಹೇಳ್ಬೋದು. ಅದನ್ನು ಸುಮಾರು ವರ್ಷಗಳಿಂದನೇ ಕೂಡ ಒಂದು ರೆಡಿ ಮಾಡಿಟ್ಟಿದ್ರು. ಆದರೆ ಶ್ರೀಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನನ್ನ ಪ್ರತಿಮೆ ಎಲ್ಲೂ ಹಾಕೋದು ಬೇಡ ಅಂತ ಹೇಳಿ ಅದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 6-7 ವರ್ಷದಿಂದನೇ ಕೂಡ ಅಲ್ಲಿ ಏನು ಸಿದ್ಧಗಂಗೆ ಮಠದ ಮುಂದೆ ಮುಖ್ಯ ದ್ವಾರದಲ್ಲಿ ಏನು 4 ಕಂಬಗಳನ್ನ ನಿಲ್ಲಿಸಿ ಅಲ್ಲಿ ಪ್ರತಿಮೆನ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಅಲ್ಲಿ ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಟಿದ್ರು. ಆದರೆ ಈಗ ಶ್ರೀಗಳು ಲಿಂಗೈಕ್ಯರಾದ ಒಂದು ಹಿನ್ನೆಲೆಯಲ್ಲಿ ಭಕ್ತರ ಒತ್ತಡ ಮತ್ತು ಮಠದ ಮಕ್ಕಳ ಒತ್ತಡಕ್ಕೆ ಮಣಿದರಂಥ ಏನು ಕಿರಿಯ ಶ್ರೀಗಳಿಂದರೆ ಒಂದು ಇದಕ್ಕೆ ಕಂಚಿನ ಪ್ರತಿಮೆಗೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಇವತ್ತು ಏನು ಈ ಒಂದು ಕಂಚಿನ ಪ್ರತಿಮೆ 10:30ಯಿಂದ 11 ಗಂಟೆ ಒಳಗೆ ಅನಾವರಣ ಆಗುತ್ತೆ. CM ಆಗಿರ್ಬೋದು ಅಥವಾ ಸುತ್ತೂರು ಶ್ರೀ ಆಗಿರ್ಬೋದು ಅಥವಾ ಯಾರಾದರೂ ಒಬ್ಬರು ಮಠಾಧೀಶರು ಈ ಒಂದು ಕಂಚಿನ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾರೆ. ಒಟ್ಟಾರೆಯಾಗಿ ಏನು ಇವತ್ತು ಈ ಒಂದು ಕಾರ್ಯಕ್ರಮ ನಡೆಯುತ್ತೆ, ಇಲ್ಲಿ ಒಂದು ಅದ್ದೂರಿಯಾಗಿ ಏರ್ಪಡುತ್ತೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಅಂದ್ರೆ ವಿಠಲಿಗ ಈ ಸಕಲ ತಯಾರಿಗಳ ಬಗ್ಗೆ ಆಗಿರ್ಬೋದು, ವ್ಯವಸ್ಥೆಗಳ ಬಗ್ಗೆ ಸದ್ಯಕ್ಕೆ ಯಾರು ಈ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ? ಯಾಕೆಂದ್ರೆ ಈಗಾಗಲೇ ಮಠಾಧೀಶರು ಆಗಿರುವಂತಹ ಸಿದ್ಧಗಂಗಾ ಶ್ರೀಗಳಿಗಾಗಲೇ ಕೆಲವೊಂದು ಸಿದ್ಧಲಿಂಗ ಶ್ರೀಗಳು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ. ಇನ್ನು ಕೆಲವು ಭಕ್ತರು ಸ್ವಯಂ ಪ್ರೇರಿತರಾಗಿ ಕೆಲವೊಂದು ಸೇವೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಕೇಳಲ್ಪಟ್ವಿ. ಯಾರೆಲ್ಲ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ನೋಡ್ಕೊಳ್ತಾ ಇದ್ದಾರೆ? ಪ್ರತಿಮಾ, ಇಲ್ಲಿ ಆಲ್ ಇನ್ ಒನ್ ಅಂದರೆ ಮಕ್ಕಳು ಪ್ರಮುಖವಾಗಿ ಎಲ್ಲ ಜವಾಬ್ದಾರಿನೂ ಕೂಡ ಮಕ್ಕಳೇ ತಗೊಂಡಿರ್ತಕ್ಕಂಥದ್ದು. ಮತ್ತು ಇಲ್ಲಿನ ಏನು ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು ಮತ್ತು ಆಡಳಿತ ಅಧಿಕಾರಿಗಳಾಗಿರ್ಬೋದು, ಇತರೆ ಈ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಯಾವ ಭಾಗದಲ್ಲಿ ಅಂದರೆ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕೂಡ ಇಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕು ಅಂದರೆ ಇಲ್ಲಿ ಈ ಮಟ್ಟದಲ್ಲಿ ಈಗಾಗಲೇ NCC ಆಗಿರ್ಬೋದು, ಸ್ಕೌಟ್ ಆಗಿರ್ಬೋದು, ಹಿಂಗೆ ಬಹುತೇಕ ಏನು ಸಮಾಜಮುಖಿ ಕೆಲಸಗಳಿಗೆ ತೊಡಗಿರ್ತಕ್ಕಂಥ ಒಂದು ಟೀಮೇ ಇದೆ. ಆ ಮಕ್ಕಳು ಕಳೆದ 4-5 ದಿನಗಳಿಂದನೂ ಕೂಡ ಯೂನಿಫಾರ್ಮ್ ಹಾಕಿ ಟೊಂಕ ಕಟ್ಟಿ ನಿಂತಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಮಠದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಮಠಕ್ಕೆ ಅವಮಾನ ಆಗುತ್ತೆ ಎಂಬ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಒಂದು ನಿಂತಿರತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪೊಲೀಸ್ ಇಲಾಖೆಯು ಕೂಡ ಒಂದು ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು. ನಿನ್ನೆಯಿಂದನೂ ಕೂಡ ಸಾಕಷ್ಟು ಸುಮಾರು 5 ಜಿಲ್ಲೆಗಳಿಂದ ಒಂದೊಂದು DR ತುಕಡಿಗಳನ್ನ ಒಂದು ಕಸ್ಕೊಂಡಿರ್ತಕ್ಕಂಥದ್ದು. ಚಿತ್ರದುರ್ಗ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಿಂಗೆ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಒಂದೊಂದು DR ತುಕಡಿಗಳನ್ನು ತರಿಸಿಕೊಂಡಿರ್ತಕ್ಕಂಥದ್ದು. ಮತ್ತು ತುಮಕೂರಿನಲ್ಲಿರತಕ್ಕಂಥ KSRP ತುಕಡಿಯನ್ನು ಕೂಡ ಒಂದು ಬಳಸ್ಕೊಂಡು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಆ ಬ್ಲೂ ಪ್ರಿಂಟ್ ಮುಖಾಂತರನೇ ಎಲ್ಲ ಒಂದು ಕೆಲಸಗಳು ಆಗ್ತವೆ ಇಲ್ಲಿ. ಪ್ರತಿಮಾ, ಹಾಗೇನೆ ವಿಠಲ್, ಈಗ ವೇದಿಕೆಯ ಮುಂಭಾಗದಲ್ಲಿ ಸುಮಾರು ಎಷ್ಟು ಮಂದಿ ಕುಳಿತುಕೊಳ್ಳುವಂತಹ ಅವಕಾಶ ಇದೆ? ಯಾಕೆಂದ್ರೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇವತ್ತು ಗದ್ದುಗೆ ಬಳಿಯಲ್ಲೂ ಕೂಡ ಭಕ್ತರು ಇರ್ತಾರೆ, ಅಲ್ಲಾಗಿರ್ಬೋದು, ಜೊತೆಗೆ ಗೋಸಲ ಸಿದ್ದೇಶ್ವರ ವೇದಿಕೆ ಮುಂಭಾಗದಲ್ಲಾಗಿರ್ಬೋದು. ಭಕ್ತರು ಕುಳಿತುಕೊಂಡು ಕಾರ್ಯಕ್ರಮ ನೋಡೋದಕ್ಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಯಾವ ರೀತಿ ಅವಕಾಶ ಇದೆ ಅಂತ? ಪ್ರತಿಮಾ, ಈಗ ಮತ್ತೊಂದ್ಸರಿ ತೋರಿಸ್ತೀನಿ ನಾನು ಅಂದರೆ ಈ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಈಗ ನೀವು ಕಾಣ್ತಿರೋಂಥ ಒಂದು ದೃಶ್ಯದಲ್ಲಿ ಏನು ಮುಂಭಾಗದಲ್ಲಿ ಏನು ಬಿಳಿ ಚೇರ್ಗಳೇನಿದ್ದಾವೆ, ಸುಮಾರು ಆ ಚೇರ್ಗಳನ್ನೇ ಸುಮಾರು 1,000ದಿಂದ 1,500 ಚೇರ್ಗಳಿದ್ದಾವೆ ಅಂತಲೇ ಹೇಳ್ಬೋದು. 1,500 ಚೇರ್ ಅಷ್ಟು ಚೇರ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರುವಂಥ ಏನು VIP-ಗಳಾಗಿರ್ಬೋದು ಮತ್ತು ಗಣ್ಯ ವ್ಯಕ್ತಿಗಳಿಗಾಗಿರ್ಬೋದು ಮುಂದೆ ಕೂತ್ಕೊಂಡು ವೀಕ್ಷಣೆ ಮಾಡೋದಕ್ಕಂತ ಮಾಡಿರೋದು. ಅದ್ರ ಹಿಂದೆ ಕಾಣಿಸ್ತಿರ್ತಕ್ಕಂಥ ಏನು ನೀಲಿ ಬಣ್ಣದ ಚೇರ್ಗಳಿದ್ದಾವೆ, ಅಲ್ಲಿ ಸುಮಾರು 6,000ರಿಂದ 7,000 ಚೇರ್ಗಳನ್ನ ಹಾಕಿರ್ತಕ್ಕಂಥದ್ದು. ಮತ್ತು ಆ ಚೇರ್ಗಳಿಗೆ ಕೂಡ ಪ್ರತಿಯೊಂದು ಲೈನ್ಗೂ ಕೂಡ ಒಬ್ಬ ಸ್ಕೌಟ್ ವಿದ್ಯಾರ್ಥಿ ಇರ್ತಾನೆ. ಅವನು ಯಾವುದೇ ಕಾರಣಕ್ಕೂ ಚೇರ್ಗಳು ಖಾಲಿ ಇರಬಾರ್ದು. ಮತ್ತು ಬಂದಂಥ ಭಕ್ತಾದಿಗಳಿಗೆ ನೀಟಾಗಿ ದರ್ಶನ ಮಾಡಿಸ್ಬೇಕು ಅಂದರೆ ಇಲ್ಲಿ ಅಂತ ಕಾರ್ಯಕ್ರಮ ಕೂತ್ಕೊಂಡು ವೀಕ್ಷಣೆ ಮಾಡಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ಚೇರ್ಗಳನ್ನ ಹಾಕಿರತಕ್ಕಂಥದ್ದು. ಮತ್ತು ನೀವು ಗಮನಿಸ್ಬೋದು, ಸುಮಾರು ಇಡೀ ಈ ಒಂದು ಗೋಸಲ ಸಿದ್ದೇಶ್ವರ ಅಂದರೆ ವೇದಿಕೆ ಸುತ್ತ ಸುಮಾರು 4 LED ದೊಡ್ಡ ಮಟ್ಟದ LED ಪರದೆಗಳನ್ನು ಹಾಕಲಾಗಿದೆ. ಅಲ್ಲಿ ದೂರ ಕೂತ್ಕೊಂಡು ವೀಕ್ಷಣೆ ಮಾಡೋರ್ಗೂ ಕೂಡ ಇಲ್ಲಿ ವೇದಿಕೆ ಮೇಲೆ ಏನೆಲ್ಲ ಕಾರ್ಯಕ್ರಮಗಳು ನಡೀತೆ ಅನ್ನೋದು ಕೂಡ ಹತ್ರದಲ್ಲೇ ಕಾಣುವಂಥ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 15ರಿಂದ 20 ಕ್ಯಾಮ್ರಾಗಳಿಂದ ಔಟಿಂಗ್ ಕೊಟ್ಟು ಎಲ್ಲ ಕ್ಯಾಮ್ರಾಗಳಿಂದನೂ ಕೂಡ ಒಂದು ಏನು ಭಕ್ತರಿಗೆ ಯಾವ ಮಟ್ಟಕ್ಕೆ ತೋರ್ಸೋಕ್ಕಾಗುತ್ತೋ ಎಲ್ಲ ಮಟ್ಟಕ್ಕೂ ಕೂಡ ಒಂದು ತೋರಿಸೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಒಟ್ಟು ಈಗ ನನ್ನ ಎಡಭಾಗದಲ್ಲಿ ಈಗ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಕೂಡ ಸುಮಾರು 30ರಿಂದ 40 ಜನ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಸುಮಾರು ಅಂದರೆ ಪ್ರಮುಖ ವ್ಯಕ್ತಿಗಳು ಮಾತ್ರ ಇಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡತಕ್ಕಂಥದ್ದು.
ನಮ್ಮ ಬಲಭಾಗಕ್ಕೆ ಮಠಾಧೀಶರು ಕೂರ್ತಾರೆ, ಎಡಭಾಗಕ್ಕೆ ಇಲ್ಲಿ ಬಂದಂಥ ಗಣ್ಯ ವ್ಯಕ್ತಿಗಳು ಕೂರ್ತಾರೆ, ಮಧ್ಯದಲ್ಲಿ ಪುತ್ಥಳಿ ಇರೋದ್ರಿಂದ ಮತ್ತೆ ಮಠಾಧೀಶರು ಮತ್ತೆ ಗಣ್ಯ ವ್ಯಕ್ತಿಗಳು ಇಬ್ಬರು ಸೇರಿ ಒಂದು ಪುತ್ಥಳಿನ ಅನಾವರಣ ಮಾಡಿ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು ಪ್ರತಿಮಾ. ಓಕೆ ವಿಠಲ್ ಕುಮಾರ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲಿ ಇರಿ. ಈಗಾಗಲೇ ನಮ್ಮ ಪ್ರತಿನಿಧಿ ಯಾವ ರೀತಿ ಅಲ್ಲಿನ ಸಿಚುವೇಶನ್ ಹೇಗಿದೆ, ಯಾವ ರೀತಿ ತಯಾರಿ ನಡೆದಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಂದ್ ಕಡೆ ಈಗ ನಾವು ನೋಡ್ತಾ ಇದ್ದೀವಿ, ವೇದಿಕೆಯ ಮೇಲೆ ಶ್ರೀಗಳ ಕಂಚಿನ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅಲ್ಲಿ ಕಂಚಿನ ಪ್ರತಿಮೆಯನ್ನ ಇಟ್ಟಿದ್ದಾರೆ. 10:30 ನಂತರದಲ್ಲಿ ಗಣ್ಯರು ಆ ಕಂಚಿನ ಪ್ರತಿಮೆಯನ್ನ ಅನಾವರಣವನ್ನ ಮಾಡ್ತಾರೆ. ವೇದಿಕೆ ಮುಂಭಾಗದಲ್ಲೂ ಕೂಡ 1,500ಕ್ಕೂ ಹೆಚ್ಚು ಜನ ಕುಳಿತುಕೊಂಡು ಕಾರ್ಯಕ್ರಮವನ್ನ ನೋಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಆಸನದ ವ್ಯವಸ್ಥೆ ಇಲ್ಲದೆ ಇದ್ದವರು ಸ್ವಲ್ಪ ವೇದಿಕೆಯಿಂದ ದೂರ ಉಳ್ಕೊಂಡವರು ಆ ಒಂದು ಕಾರ್ಯಕ್ರಮವನ್ನ ನೋಡೋ ಅವಕಾಶಕ್ಕಾಗಿ LED ಪರದೆಯನ್ನ ಕೂಡ ಮಠದ ಆವರಣದಲ್ಲಿ ಹಾಕಲಾಗಿದೆ. ಅದನ್ನ ನೋಡಿಕೊಂಡು ಅವರು ಜೊತೆಗೆ ಗದ್ದುಗೆ ದರ್ಶನವನ್ನ ಕೂಡ ಮಾಡಿ ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿಂದ ತೆರಳುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ರೀಮಠದಲ್ಲಿ ಶ್ರೀಗಳ ಪುಣ್ಯ ಸ್ಮರಣೆಗಾಗಿ ಸಕಲ ರೀತಿಯಲ್ಲೂ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಗದ್ದುಗೆ ಬಳಿಯಲ್ಲಿ ಈಗಾಗಲೇ ಪೂಜಾ ಕಾರ್ಯಕ್ರಮಗಳು ನಡೀತಾ ಇವೆ. 8:30 ತನಕ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ನಂತರದಲ್ಲಿ 8:30ಕ್ಕೆ ಶೂನ್ಯ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಗೋಸಲ ಸಿದ್ದೇಶ್ವರ ವೇದಿಕೆ ತನಕ ಮೆರವಣಿಗೆಯನ್ನ ಮಾಡಲಾಗುತ್ತೆ. ನಂತರ 10:30ಕ್ಕೆ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಶುರುವಾಗುತ್ತೆ. ಇವತ್ತಿನ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ 5 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗ್ತಾರೆ, ರಾಜಕೀಯ ಗಣ್ಯರು ಕೂಡ ಬರ್ತಾರೆ, ಸಿಎಂ DCM ಸೇರಿದಂತೆ ಅನೇಕರು ಬರುವಂತ ಸಾಧ್ಯತೆಗಳು ಇರೋದ್ರಿಂದ ಸಕಲ ವ್ಯವಸ್ಥೆಯನ್ನ ಈಗ ಮಠದ ಬಳಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಗದ್ದುಗೆ ಬಳಿಯಲ್ಲಿ ಯಾವ ರೀತಿಯಾದಂತ ಪೂಜಾ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದನ್ನ, ಯಾಕಂದ್ರೆ ಸುತ್ತೂರು ಮಠಾಧೀಶರು ಹಾಗೇನೆ ಸಿದ್ಧಲಿಂಗ ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರು ಈ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕೆಲವೊಂದು ಪೂಜಾ ಕಾರ್ಯಕ್ರಮಗಳು ನಡೆದ ನಂತರದಲ್ಲಿ ಶ್ರೀಗಳ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಗುತ್ತೆ. 10:30 ಸುಮಾರಿಗೆ ವೇದಿಕೆಯ ಮೇಲೆ ಸಾಕಷ್ಟು ಗಣ್ಯರು ಕೂಡ ಬರ್ತಾರೆ. ಹಾಗೇನೆ ಈ ಸಂದರ್ಭದಲ್ಲಿ ಯಾರ್ಯಾರು ಮಕ್ಕಳ ಏಳಿಗೆಗಾಗಿ ಶ್ರಮ ಪಟ್ಟಿರ್ತಾರೋ ಅವರನ್ನ ಗುರುತಿಸಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಡೆದಾಡುವ ದೇವರ ಪುಣ್ಯ ಸ್ಮರಣೆಗೆ ಬರೋ ಭಕ್ತರಿಗೆ ಈಗಾಗಲೇ ತಿಂಡಿ ಊಟ ರೆಡಿಯಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಂದು ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆಗಾಗಿ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಸುಮಾರು ಮಠದ ಆಡಳಿತಾಧಿಕಾರಿಗಳು ಅಂದಾಜು ಮಾಡಿರೋ ಪ್ರಕಾರ ಸುಮಾರು 6ರಿಂದ 7 ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ. 6ರಿಂದ 7 ಲಕ್ಷ ಜನಕ್ಕೂ ಕೂಡ ಶ್ರೀಮಠದಲ್ಲಿ ಒಂದು ಅಡಿಗೆ ವ್ಯವಸ್ಥೆಯನ್ನ ಅದ್ದೂರಿಯಾಗಿ ಮಾಡಲಾಗಿದೆ. ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಆಹಾರ ವಿಚಾರದಲ್ಲಿ ಸಮಸ್ಯೆ ಆಗಬಾರ್ದು, ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಮಠ ಎಲ್ಲ ರೀತಿಯಾದಂಥ ಪ್ರಿಪರೇಷನ್ ಮಾಡಿದೆ. ಬನ್ನಿ, ಈಗ ನಾವೀಗ ಸಿದ್ಧಗಂಗಾ ಮಠದಲ್ಲಿ ತಯಾರಾಗ್ತಾ ಇರತಕ್ಕಂಥದ್ದು ಏನು, ಇದು ಅಡಿಗೆ ಕೊಠಡಿಯಲ್ಲಿದ್ದೀವಿ. ಅಡಿಗೆ ಕೊಠಡಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟು ದೊಡ್ಡ ಪಾತ್ರೆಗಳು ಒಂದು ಅಡುಗೆ ಮಾಡಲಾಗ್ತಾ ಇದೆ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೂಡ ಇದು ಪಾಯಸವನ್ನು ಕೂಡ ಈಗಾಗಲೇ ಒಂದು ಮಾಡ್ತಾ ಇರತಕ್ಕಂಥದ್ದು, ಸುಮಾರು ಅದು ಸಿಹಿ ಪೊಂಗಲನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಬೆಳಿಗ್ಗಿನ ಜಾವ 3 ಗಂಟೆಯಿಂದನೂ ಕೂಡ ಇಲ್ಲಿ ಎಲ್ಲ ಭಟ್ರುಗಳು ಕೂಡ ಸೇರ್ಕೊಂಡು ಇಲ್ಲೊಂದು ಅಡುಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಇಲ್ಲಿ ಒಂದು ದೊಡ್ಡ ಒಲೆಗಳೇ ಸುಮಾರು ಇಲ್ಲಿ ಅಂದರೆ 20ರಿಂದ 25 ಒಲೆಗಳಿವೆ. ಇಲ್ಲಿ ಎಲ್ಲಾ ಭಟ್ರುಗಳು ಕೂಡ ಇಲ್ಲೇ ಸೇರ್ಕೊಂಡು ಇಲ್ಲಿ ಒಂದು ಕೊಪ್ಪಲ್ನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇಲ್ಲಿ ಏನು ಪುಳಿಯೋಗರೆ ಗೊಜ್ಜು ಅಥವಾ ಚಿತ್ರಾನ್ನ ಗೊಜ್ಜು ಅಂತಾನೆ ಹೇಳ್ಬೋದು. ಇದನ್ನ ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಏನು ಅನ್ನ ಆದ ತಕ್ಷಣ ಇದನ್ನ ಮಿಕ್ಸ್ ಮಾಡಿ ಬರುವಂತ ಭಕ್ತಾದಿಗಳಿಗೆ ಬೆಳಿಗ್ಗೆ ತಿಂಡಿಯಾಗಿ ಇದನ್ನ ಕೊಡ್ತಾರೆ. ಈಗ ಇಲ್ಲಿ ನೋಡ್ಬೋದು, ಈಗೆಲ್ಲ ಪೂರ್ತಿ ಸುಮಾರು ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಗೊಜ್ಜಿನಲ್ಲಿ ರೆಡಿ ಮಾಡಲಾಗಿದೆ. ಸುಮಾರು ಏನು ಪ್ರತಿದಿನ ಹೋಟೆಲ್ಗಳಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಯಾವ ರೀತಿಯಲ್ಲಿ ಒಂದು ನಾವು ಒಂದು ಕ್ಲಿಯರ್ ಆಗಿ ನೀಟಾಗಿರೋದು ಮಾಡ್ಕೊಂಡು ತಿಂತೀವಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಮಾಡಲಾಗಿದೆ. ಇಲ್ಲಿನ ಮೇಲುಸ್ತುವಾರಿ ನೋಡ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿನ ಇವತ್ತು ಏನೇನಿದೆ ಎಂಬ ಒಂದು ನಿಟ್ಟಿನಲ್ಲಿ ಇಲ್ಲೂ ಕೂಡ ಮಾತಾಡ್ಸೋಣ. ಸರ್, ಇಲ್ಲಿ ಇವತ್ತು ಏನೇನು ಮಾಡ್ಲಾಗ್ತಾ ಇದೆ ಸರ್? ನಮ್ಮ ಕೊಪ್ಪಲಲ್ಲಿ 2,500 ಜನ ಒಂದ್ಸತಿ ಕುಂತ್ಕೊಂಡು ಊಟ ಮಾಡ್ತಾರಂತ ವ್ಯವಸ್ಥೆ ಇದೆ. ಪಾಯಸ, ಬೂಂದಿ, ಮಾಲ್ದಿ, ಬಾತು, ಹಸಿ ಪೊಂಗಲ್ಲು ಮತ್ತು ಕೂಟು ಇತ್ಯಾದಿಗಳೆಲ್ಲ ಇದ್ದಾವೆ. ಸುಮಾರು ನಮ್ಮ ಕೊಪ್ಪಲಲ್ಲಿ 2,500 ಜನ ಒಂದ್ಸತಿ ಕೊಂಡು ಸುಮಾರು ನಾನು ತಿಳಿತೀನಿ ಒಂದು 25-30 ಟೈಮು ಊಟ ಮಾಡುವಷ್ಟು ವ್ಯವಸ್ಥೆ ಇದೆ ಇಲ್ಲಿ ಈಗಾಗಲೇ. ಸುಮಾರು ನಮ್ಮಲ್ಲಿ ಒಂದು 40ರಿಂದ 50 ಕ್ವಿಂಟಲ್ 60 ಕ್ವಿಂಟಲ್ ಅಕ್ಕಿ ಬೇಯಿಸುವಷ್ಟು ವ್ಯವಸ್ಥೆ ಇದೆ.
ಸುಮಾರು ನಾವು ಒಂದು 200 ಜನ ಅಡುಗೆ ಭಟ್ರುಗಳೆಲ್ಲ ಇದ್ದೀವಿ. ಸರಿ, ಇದೇ ಥರನೇ ನಮ್ಮ ಮಠದಲ್ಲಿ 15 ಕೊಪ್ಪಲುಗಳಿದ್ದಾವೆ. ಒಂದೊಂದು ಕೊಪ್ಪಲಲ್ಲಿ ಒಂದೇ ಸತಿ 3000 ಜನ ಕುಂತ್ಕೊಳ್ಳೋದ್ರಿಂದ ಹಿಡಿದು 1500 ಜನ ಕುಂತ್ಕೊಂಡಿರ್ತಕ್ಕಂಥ 15 ಕೊಪ್ಪಲುಗಳಿದ್ದಾವೆ. ಈಗ ಎಷ್ಟೊತ್ತಿಂದ ಇಲ್ಲಿ ಒಂದು ಅಡುಗೆ ತಯಾರಿ ಮಾಡ್ತಾ ಇದ್ದೀವಿ ಸರ್? ರಾತ್ರಿ 1 ಗಂಟೆಯಿಂದ ಶುರು ಮಾಡಿದ್ವಿ. ನಿನ್ನೆಯಿಂದನೂ ಊಟ ಹಾಕ್ತಾ ಇದ್ದೀವಿ. ನಿನ್ನೆ 4 ಗಂಟೆಯಿಂದ ಇಲ್ಲಿನ ತನಕ ನಿರಂತರವಾಗಿ ಊಟ ಹಾಕ್ತೀವಿ. ಒಂದು 3 ಅವರ್ ಮಾತ್ರ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಬೇರೆ ಕಡೆಯಿಂದ ಬಂದಂಥವ್ರಿಗೆಲ್ಲ ರಾತ್ರಿ 12 ಗಂಟೆವರೆಗೂ ಊಟ ಆಗಿದೆ. 12ರಿಂದ ಸ್ಟಾಪ್ ಆಗಿದೆ. ಈಗ 6:30ಯಿಂದ ಶುರು ಮಾಡಿಬಿಡ್ತೀವಿ. ಈಗ ಬೆಳಗಿನ ಉಪಹಾರಕ್ಕೆ ಏನೇನು ಕೊಡ್ತೀರಾ? ಬೆಳಿಗ್ಗೆ ಉಪಹಾರಕ್ಕೆ ಬಾತು ಮತ್ತೆ ಪೊಂಗಲ್, ಸಿಹಿ ಪೊಂಗಲ್. ಇದು ಇಲ್ಲಿನ ಮೇಲುಸ್ತುವಾರಿಯಾಗಿರ್ತಕ್ಕಂಥ ಶಿವರುದ್ರಪ್ಪ ಅವರು ಹೇಳ್ತಕ್ಕಂಥ ಮಾತು. ಇಲ್ಲಿಗ ನೀವು ನನ್ನ ಬಲಗಡೆ ನೋಡೋದಾದ್ರೆ ಇಲ್ಲೂ ಕೂಡ ಏನು ಇಲ್ಲಿ ಅಡುಗೆ ಮಾಡೋದಕ್ಕೆ ಇಲ್ಲಿ ಏನು ಸೌದೆಯನ್ನ ಇಲ್ಲಿ ತಂದು ಹಾಕಲಾಗಿದೆ. ಇಲ್ಲೂ ಕೂಡ ಏನು ಇಲ್ಲಿ ಸುಮಾರು ಏನು ಪ್ರತಿ ಒಂದು ಪಂಕ್ತಿಗೆ 3,500ರಿಂದ 4,000 ಜನ ಏನು ಕೂತು ಎದ್ದೇಳ್ತಾರೆ. ಅವ್ರಿಗೆಲ್ಲ ಅಡುಗೆ ಮಾಡೋದಕ್ಕೆ ಇದೇ ಒಂದು ಸೌದೆಗಳನ್ನ ಬಳಸ್ಕೊಂತಾರೆ. ಅದು ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ಟ್ಯಾಂಕರ್ನು ಕೂಡ ಒಂದು ನಿಲ್ಸ್ಕೊಳ್ಳಲಾಗಿದೆ. ಅದು ಆ ಟ್ಯಾಂಕರ್ ಮೂಲಕನೇ ಎಲ್ಲ ರೀತಿಯಾದಂಥ ಇಲ್ಲಿಗೆ ನೀರುಗಳನ್ನ ಮತ್ತೆ ಎಲ್ಲ ಮಜ್ಜಿಗೆ ಮಾಡೋದಕ್ಕೋಸ್ಕರ ಕೂಡ ಆ ನೀರನ್ನು ಬಳಸ್ಕೊಳ್ತಾರೆ. ಇಲ್ಲಿಗ ನೀವು ಹಿಂಗೆ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಏನು ಈಗಾಗಲೇ ನೀವು ಟೇಬಲ್ಗಳನ್ನ ನೋಡ್ಬೋದು. ಇಲ್ಲಿ ಏನು ಶಾಮಿಯಾನ ರೀತಿಯಲ್ಲಿ ಈಗಾಗಲೇ ಹಾಕಿದ್ದಾರೆ. ಇಲ್ಲೂ ಸುಮಾರು ಜನ ಇಲ್ಲಿ ನೋಡಿ ಇವತ್ತು ಏನು ಶ್ರೀಮಠಕ್ಕೆ ಬರ್ತಾರೆ ಸುಮಾರು 3ರಿಂದ 4 ಲಕ್ಷ ಜನ. ಅವ್ರಿಗೆ ಎಲ್ಲ ರೀತಿಯಾದಂಥ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು ಇಲ್ಲಿ ಈ ಒಂದು ಪಂಕ್ತಿನಲ್ಲಿ ಸುಮಾರು ಒಂದೇ ಸರ್ತಿಗೆ 2,500 ಜನ ಕೂತು ಎದ್ದೇಳುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇದೇ ಏನು ಇಲ್ಲಿ ಇದೇ ಥರದ ಕೋಪಲಗಳನ್ನ ಶ್ರೀಮಠದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಒಂದು ಕೋಪಲಗಳನ್ನ ರೆಡಿ ಮಾಡಲಾಗಿದೆ. ಅಂದರೆ ಸುಮಾರು ಅಟ್ಲೀಸ್ಟ್ ಏನೋ 9ರಿಂದ 10,000 ಜನ ಒಂದು ಟೈಮ್ಗೆ ಊಟ ಮಾಡಿ ಎದ್ದೇಳುವಂಥ ಒಂದು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಗ ಇಲ್ಲಿ ನೋಡೋದಾದ್ರೆ ಇಲ್ಲಿ ಬಾಳೆ ಎಲೆಗಳನ್ನು ಕೂಡ ಇಡಲಾಗಿದೆ. ಯಾವುದೇ ರೀತಿಯಾದಂಥ ಇಲ್ಲಿ ಬೊಫೆ ಸಿಸ್ಟಮ್ ಇರೋದಿಲ್ಲ. ಬರೋಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ನೀಟಾಗಿ ಬಾಳೆ ಎಲೆ ಮೂಲಕನೇ ಎಲ್ಲರಿಗೂ ಕೂಡ ಒಂದು ಊಟನ ಉಣಬಡಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ಸುಮಾರು 6ರಿಂದ 7 ಲಕ್ಷ ಭಕ್ತಾದಿಗಳು ಬರ್ತಾರೆ. ಅವರಿಗೆ ಊಟದ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗ್ಬೋದು ಎಂಬ ಒಂದು ನಿಟ್ಟಿನಲ್ಲಿ ಶ್ರೀಮಠ ಒಂದು ಈ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು. ಮಹೇಶ್ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.